ದುರ್ಗಾ ಪರಮೇಶ್ವರಿ ದೇವಸ್ಥಾನದವನು ಬಜ್ನೂರು ರೋಡ್ಗೂ ಬರ್ತಾನೆ. ಬಜ್ನೂರಿಗೆ ಹೊರಟಿದ್ದೀನಿ, ಸೊ ಬಜ್ನೂರು ರೋಡ್ಗೂ ಬರ್ತಾನೆ. ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಬಿಡಲಿಲ್ಲ. ನೀರು ಕುಡಿಯೋದಕ್ಕೆ ಅಲ್ಲಿ ಓದಿದ್ದು ಕಾಣ್ತು ಅಂದ್ಕೊಳ್ತೀನಪ್ಪ. PD 5117. ಕೇವಲ ನಾನು ನೀರು ಕುಡಿಯೋಕ್ಕೆ ಬಂದೆ, ನನಗಿಂತ ಮುಂಚೆ ನೀರು ಕುಡಿಬೇಕಷ್ಟೇ. ಬಾಯಿ ಮುಕ್ಕಳಿಸ್ಬಿಟ್ಟು ಊರಿಗೆ ಹೋಗೋದು. ಪದಗಳನ್ನು ತೋರಿಸ್ತಾ ಇರೋದು. ಖಾಲಿ ಹೇಳ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಇದು 2ನೇ ಗಾಡಿ. ಡಸ್ಟು ಆ್ಯಕ್ಚುಲಿ ಕ್ಯಾಮ್ರಾಮೇಳು ಸ್ವಲ್ಪ ಧೂಳಿದೆ, ಅವನು ಬೇಕಂತ ಧೂಳು ಎಳಿಸ್ಕೊಂಡು ಹೋದ. ಅಂದರೆ ಈಗ ಕಟ್ಕೊಳಕ್ಕೆ ಹೊರಟಿದ್ದೀನಿ ಅಂದರೆ ಈಗ ಬೇದಿ ಮಾತ್ರೆ ಹಾಕಿದ್ರಲ್ಲ, ಸೊ ಸಾರಿ ಬೇದಿ ಆಗೋ ಥರ ಮಾತ್ರೆ ಹಾಕಿದ್ರಲ್ಲ. ಈಗ ನಾನು ಹೋಗಿ ಕಟ್ಕೊಳ್ಳೋದಲ್ಲಿ ಬೇದಿನಿಲ್ಲ ಮಾತ್ರೆ ತೊಗೊಂಡು ತಿನ್ನೋವರೆಗೂ ಬೇದಿ ನಿಲ್ಲೋದೇ ಇಲ್ಲ. ಅಂದರೆ ಈಗ ಎಲ್ಲೇ ಊಟ ಮಾಡೋರು ಎಲ್ಲರೂ ಬೇದಿ ಆಗೋ ಮಾತ್ರನೇ ಹಾಕಿ ಕೊಡ್ತಾರೆ. ಆ್ಯಕ್ಚುಲಿ ಬೇದಿ ಇವತ್ತಿನ ಕಥೆ ಎಲ್ಲ ಇದು. ಅರೌಂಡ್ 3 to 4 ಡೇಸಿಂದ ಕಂಟಿನ್ಯೂಸ್ ಬೇದಿ ಆಗ್ತಾನೆ ಇದೆ. ನನ್ನ ಹತ್ರ ದುಡ್ಡಿತ್ತು, ನಾನು ಮಾತ್ರೆ ತೊಗೊಂಡು ತಿಂದಿದ್ದೀನಿ, ಆದರೂ ಕೂಡ ಕಡಿಮೆ ಆಗೇ ಇಲ್ಲ. 28P8594 ಹೆಡ್ಲೈಟ್ಗಳು ಆನ್ ಮಾಡ್ಕೊಂಡಿರೋದು. ಅಂದರೆ ಅವ್ರಿಗೆ ಈಗ ನಾನು ಅಲ್ಲಿ ಹೋಗೋದು ಇಷ್ಟ ಇಲ್ಲ, ಇಲ್ಲಿ ಕಟ್ಕೊಳ್ಳೋಕೆ. ಯಾಕೆ ಅಂದರೆ ನಾನು ಕಟ್ಕೊಳ್ಳೋಕೆ ಹೋಗಿ ಆ ವ್ಯಕ್ತಿ ಮೇಲೆ ಏನಾದ್ರು ಹಲ್ಲೆ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆ ಕೋಪದಲ್ಲೇನೋ ಹೋಗಿ ಹಿಡಿದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಹೆಡ್ಲೈಟ್ ಆನ್ ಮಾಡಿ ತೋರಿಸ್ತಾ ಇರೋದು. 8006 55 KA 55 8006 ಆಟೋ ಅದು. ನಿಂತ್ಕೊ ಅಂತ ತೋರಿಸ್ತಾ ಇರೋದು. ಅಂದರೆ ಹೋಗಬೇಡ ಅಂತ ಹೋದರೆ ಏನೇನೆಲ್ಲ ಮಾಡ್ತೀವಿ ಅಂತ. ಅವನು ಕಾಲು ಹೇಳ್ಕೊಂಡು ಹೋದ್ರಲ್ಲ, ಕಾಲು ಹೇಳ್ಕೊಂಡು ಹೋಗಿದ್ದೇನಕ್ಕೆ ಅಂದರೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಡೋಗ್ತೀವಿ ಅಲ್ಲಿವರೆಗೂ ಅಂತ ಒಂದು. ಇನ್ನೊಂದು ಏನು ಹೇಳೋದು, ಧೂಳು ಮಾಡ್ತೀವಿ ಅಂತ, ಧೂಳು ಎಳಿಸ್ತೀವಿ, ದಸರಾ ಧೂಳು ಎಳಿಸ್ತೀವಿ ಅಂತ. ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೀವಿ, ಹೋಗೋಕ್ಕಂತೂ ಬಿಡಲ್ಲ, ತೊಂದರೆ ಕೊಡ್ತೀವಿ ಅಂತ ಹೆಡ್ಲೈಟ್ ಆನ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಅಲ್ಲಿಗೆ ಹೋಗಲಿ ಅಂತ ಬೇದಿ ಮಾತ್ರ ಹಾಕಿದ್ರು. ಸೊ ನಾನೀಗ ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ಆಗೆಲ್ಲ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ಹೀಗಾಗಿ ಅಲ್ಲಿಗೆ ಹೋಗಿ ಏನಾದ್ರು ಹಲ್ಲೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಅಲ್ಲಿಗೆ ಹೋಗೋದನ್ನು ತಡೆಯೋಕ್ಕೆ ಟ್ರೈ ಮಾಡ್ತಿದ್ರು. ಇನ್ನೂ ಇಬ್ಬರು ಹೆಡ್ಲೈಟ್ ಆನ್ ಮಾಡ್ಕೊಬತ್ತಾ ಇರೋದು ಬಡ್ಡಿ ಮಕ್ಕಳು. ಆ್ಯಕ್ಚುಲಿ ಅವ್ನು ಅನ್ಕೋತಾರೆ ಅವ್ರಿಗೆ ಸ್ಟೋರಿ ಹೇಳ್ತಾರೆ, ನನ್ನ ಸ್ಟೋರಿ ಹೇಳ್ತಾರೆ. ಇನ್ನೊಂದೆಲ್ಲ ನಾನು ಕುಡಿತಾರೆ, ಯಾವುದೋ ಗ್ಲೂಕೋಸ್ ಕುಡಿತಾ ಇದ್ದಾನಲ್ಲ, ORSL ಕುಡಿತಾ ಇದ್ದಾರಲ್ಲ, ಅದೇನಕ್ಕೆ ನನ್ನ ಮದುವೆ ಕುಡಿತಾ ಇರೋದು. ರಾಜಶೇಖರ್ ಹತ್ರ ನಾನು ದುಡ್ಡು ಕೇಳಿದ್ದೆ, ದುಡ್ಡು ಕೊಡ್ತೀವಿ, ORSL ಕೊಡು ಅಂತ ಹೇಳಿದ್ದೆ ಅವನಿಗೆ. ಅವನು ಇಲ್ಲ, ನನ್ನ ಹತ್ರ ಇದಿಲ್ಲ, ಲೂಸ್ ಇಲ್ಲ ಅಂತ ಹೇಳ್ದೆ. ಅಂದರೆ ರಿಟೇಲ್ ಇಲ್ಲ, ಹೋಲ್ಸೇಲ್ ಮಾಡೋದು ನಾನು ನನ್ನ ಥರ ಹೇಳ್ತಾರೆ, ನನ್ನ ಹತ್ರ ಇಲ್ಲ ಅಂತ. ಜೊತೆಗೆ ನಾನು ಅವ್ರ ಅಂಗಡಿಗೆ ಮೆಡಿಕಲ್ ಸ್ಟೋರ್ಗೆ ಇದಕ್ಕೆ ಹೋಗ್ತೀನಲ್ಲ, ಏನು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಲ್ಲ ಅವಾಗ ಇದೇ ಕುಡಿದಿರೋ ಖಾಲಿ ಬಾಟ್ಲೆಲ್ಲ ತೆಗೆದು ನನ್ನ ಮುಂದೆ ಇಡ್ತಾಯಿದ್ರು. ಅಂದರೆ ನಾನು ಕಾಣಬೇಕು ಆ ಥರ, ಅದು ಆ್ಯಟಿಟ್ಯೂಡ್. ಅದರದ್ದು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಇವನು ರಾಜಶೇಖರ್ ಹತ್ರ ಹೋಲ್ಸೇಲ್ ಮೆಡಿಸಿನ್ಗಳನ್ನ ತೊಗೊಂಡ್ಬರ್ತಾನೆ. ಇವ್ನಿಗೆ ಹತ್ರ ಮೆಡಿಸಿನ್ ಈಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ನನಗೆ ಬೇದಿ ಮಾತ್ರೆ ಹಾಕೊಡಿದ್ದು. ಅಂದರೆ ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದು ಈಸ್ಕೋಬೇಕು. ಇಲ್ಲಿ ಬಂದರೆ ಇವ್ರದ್ದು ಏನೋ ದೊಡ್ಡ ಕಥೆ ಆಗಿದೆ, ಕಟ್ಕೊಳ್ಳೋ ಇಮೇಜ್ ಫಾರ್ಮಲ್ಲಿ ಬ್ರೇಕ್ ಮಾಡ್ತೀನಲ್ಲ, ಅವಾಗದಾಗುತ್ತೆ. आपका